ಮತ್ತೊಮ್ಮೆ ಬಿಗ್ ಇಂಪ್ಯಾಕ್ಟ್ಗೆ ಸ್ವಾಗತ. ನೀವು ಸಿರ್ಸಿಯಲ್ಲಿ ಆ ಗೌರಿ ನಾಯಕ್ ಅನ್ನುವಂಥ ತಾಯಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಬಾವಿ ತೋಡಿ ನೀರು ತಕ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇವರು ಜಾಗ ಕೇಳ್ತಾ ಇದ್ದಾರೆ. ನಾನು ಕಂಪೇರ್ ಮಾಡೋದಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇರ್ತಾರೆ ಅಂತೇಳಿ. ಆದರೆ ಒಂದಂತೂ ನಿಜ, ಅವ್ರ ಜಾಗದಿಂದ ಹೋಗ್ತಾ ಇದ್ರಿ ಕಳೆದ 40 ವರ್ಷಗಳಿಂದ ಅವರಿಗೆ ಕಾಂಪನ್ಸೇಷನ್ ನೀವು ಕೊಡ್ತಾ ಇಲ್ಲ ಅಂತಂದರೆ ಕೇಳಲೇಬೇಕಲ್ಲ. ಎಷ್ಟು ಅಂತ ಕೇಳಿದೆ ನಾನು. ಇದೀಗ ಶರತ್ ಕುಮಾರ್ ಅಲ್ಲಿ PDO ಮತ್ತು ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಳೆ ನೇರ ಸಂಪರ್ಕದಲ್ಲಿದೆ. ಮಲ್ಲಿಕಾರ್ಜುನ್, ಎಷ್ಟು ಜಾಗ ರೀ ಅದು? ಒಂದು ಐಡಿಯಾ ಹೇಳ್ಬೋದಾ ಎಷ್ಟು ಜಾಗ ಅಂತ? ಅಂದರೆ ಎಷ್ಟು ಬೇಕಾಗ್ಬೋದು, ದುಡ್ಡೆಷ್ಟು ಕೊಡಬೇಕಾದಿತ್ತು ಸರ್ಕಾರ ಅಂತೇಳಿ? ಯಾಕಂದರೆ ನಿಮ್ಮ ಭೀಮರೆಡ್ಡಿ ಇದ್ದಾರಲ್ಲ ಬೀದರ್ನಲ್ಲಿ, ಅವರೊಂದು ಮೆಸೇಜ್ ಹಾಕಿದರು, ಭೀಮಾರೆಡ್ಡಿ ಅಂತೇಳಿ. ಸರ್ ಹಂಗಿದ್ರೆ ನೋಡೋಣ, ನಾವೆಲ್ಲ ಸೇರಿ ಮಾಡೋಣ ಅಂತೇಳಿ. ಸದ್ಯಕ್ಕೆ ಅದು ಬೇಡ, ಅದು ಆಮೇಲೆ ಪ್ರಶ್ನೆ. ತುಂಬ ಹೆಚ್ಚಿನದನ್ನೆಲ್ಲ ನಾವು ತಲೆಗೊತ್ಕೊಂಡ್ಬಿಟ್ರೆ ಭಾಳ ಕಷ್ಟ ಬಿಡುತ್ತೆ. ಎಷ್ಟಾಗುತ್ತೆ ಮಲ್ಲಿಕಾರ್ಜುನ್? ಗುಂಟೆ 5 ಲಕ್ಷ ಹಿಂಗೆಲ್ಲ ಮಾತಾಡಿದರು. ಎಷ್ಟು ಜಾಗ ಯೂಸ್ ಆಗುತ್ತೆ ಅಲ್ಲಿ? ಜಯಪ್ರಕಾಶ್, ಏನು ಈಗಾಗಲೇ ಆ ಒಂದು ಬೀದರ್ನ ನೆಮ್ತಾಬಾದ್ ಗ್ರಾಮ ಬರ್ತದೆ. ಆ ಗ್ರಾಮದ ಏನು ಈಗಾಗಲೇ ಗ್ರಾಮದಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಅಂದ್ರೆ 500 ಫೀಟ್ ಒಳಗೆ ಏನದಂದ್ರೆ ಈಗಾಗಲೇ ಸ್ಕೂಲ್ ಇದೆ. ಅದರ ಆರಂಭದಲ್ಲಿ ಏನದಂದ್ರೆ ಸುಮಾರು ಒಂದು 100 ಫೀಟ್ ಏನದಂದ್ರೆ ಈಗಾಗಲೇ ಅವ್ರದ್ದು ಬರಲ್ಲ, ಲಾಸ್ಟ್ ಕೂಡ ಬರಲ್ಲ. ಅಂದ್ರೆ ಮಧ್ಯೆ ಸುಮಾರು ಒಂದು 5 ರಿಂದ 6 ಗುಂಟೆ ಜಾಗ ಏನದಂದ್ರೆ ಈಗಾಗಲೇ ಆ ರೋಡ್ ಒಳಗಡೆ ಏನದಂದ್ರೆ ಈಗಾಗಲೇ ವಾಮನ್ ರಾವ್ ಅಂತ ಏನು ರೈತ ಇದ್ದಾರೆ, ಆ ರೈತ ಸಂಬಂಧಪಟ್ಟಂತ ಅವ್ರ ಕೃಷಿ ಭೂಮಿ ಇದೆ ಅಂತ ಹೇಳಿ ವಾದ ಮಾಡ್ತಾ ಇದ್ದಾರೆ. ಈ ಹಿಂದೆ ಅಂದ್ರೆ ಕಳೆದ ಹಲವು ಸರಿ ನಾವು ಸರ್ವೆ ಕೂಡ ಮಾಡಿದೀವಿ. ಆ ಲ್ಯಾಂಡ್ ಏನದಂದ್ರೆ 6 ಗುಂಟೆ ಅಂದ್ರೆ 30 ಲಕ್ಷ ಆಯ್ತು. ಅಲ್ಲೆಲ್ಲ ಅಷ್ಟು ರೇಟ್ ಇದೆಯಾ? ಬೆಂಗಳೂರು ರೇಟ್ ಇದೆಯಾ? ಇಲ್ಲ, ಈಗಾಗಲೇ ಆ ರೈತನೊಂದು ಬೇಡಿಕೆ ಇದೆ. ರೈತನ ಬೇಡಿಕೆ ಇಷ್ಟಿದೆ. ಅದ್ರ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಶಾಸಕರಿರ್ಬೋದು, ಆ ರೈತನೊಂದಿಗೆ ಮಾತಾಡಿ ಚರ್ಚೆ ಮಾಡಿ ಅವ್ರ ಮನವೊಲಿಸಿ. ಯಾಕಂದ್ರೆ ಅವರು ಗ್ರಾಮದ ಮುಖಂಡರಾಗಿದ್ದಾರೆ, ಆ ಊರ್ದೊಂದು ಗೌಡರಾಗಿದ್ದಾರೆ. ಆ ಊರ ಹಿತ, ಆ ಊರ ಮಕ್ಕಳದು ಅವ್ರಿಗೆ ಕೂಡ ಕಾಳಜಿ ಇದೆ. ಹೀಗಾಗಿ ಸಂಬಂಧಪಟ್ಟವ್ರು ಮಾತಾಡಬೇಕು. ಲಾಸ್ಟ್ ಟೈಮ್ ಗುರುಪಾದಪ್ಪ ನಾಗಮರಪಳ್ಳಿ, ದಿವಂಗತ ಗುರುಪಾದಪ್ಪ ನಾಗಮರಪಳ್ಳಿ ಅವ್ರ ಶಾಸಕರ ಸಂದರ್ಭದಲ್ಲಿ ಒಂದೇ ಮಾತಿಗೆ ಏನದಂದ್ರೆ ಕಳೆದ 10-15 ವರ್ಷಗಳಿಂದ ಅವ್ರು ಯಾವುದೇ ಒಂದು ತಕರಾರು ತೆಗೆದಿಲ್ಲ. ಆದ್ರೆ ಇವಾಗ ಏನದಂದ್ರೆ ಅವ್ರು ತಕರಾರು ತೆಗೆದಿದ್ದಾರೆ. ತಕರಾರು ಹಿನ್ನೆಲೆಯಲ್ಲಿ ತಪ್ಪೇನಿಲ್ಲ ಬಿಡಿ, ತಪ್ಪೇನಿಲ್ಲ. ನಾನು ಅದನ್ನು ತಪ್ಪು ಅಂತ ಹೇಳಲ್ಲ, ಅದು ಅವರ ಮನಸ್ಸಿಗೆ ಬಿಟ್ಟಂಥದ್ದು. ಶರತ್ ಕುಮಾರ್ PDO ಅವರಿದ್ದಾರೆ. ಶರತ್ ಕುಮಾರ್, ನಮಸ್ತೆ ಸರ್. ನಮಸ್ತೆ ಸರ್. ಏನ್ ಮಾಡೋ ಶರತ್ ಕುಮಾರ್ ಅವರು ಇದಕ್ಕೆ? ಸರ್ ಖಂಡಿತ ಮಕ್ಕಳಿಗಾಗಿ ನಾವು ಅದಕ್ಕೆ ಮಂಗಳವಾರ ದಿವಸ ಗ್ರಾಮ ಸಭೆ ಕರೆದಿದ್ದೀನಿ ಸರ್. ಕರೆದಿದ್ದೀನಿ ಸರ್. ನಮ್ಮ ಇಡೀ ಗ್ರಾಮಸ್ಥರು, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, SDMC ಎಲ್ಲಾ ಸದಸ್ಯರು, ಅಧ್ಯಕ್ಷರು, ಮತ್ತೆ ಅಲ್ಲಿನ ಶಾಲೆಯ ಹೆಡ್ ಮಾಸ್ಟರ್ ಸರ್, ಮತ್ತು ವಾಮನ್ ರಾವ್ ಸರ್ ಕೂಡ ನಾವು ಅವ್ರನ್ನ ಕರೆದು ಕೂರಿಸಿ, ಅವರೇ ದೊಡ್ಡ ಸ್ಥಾನದಲ್ಲಿ ಕೂರಿಸಿ ಅವರಿಂದ ಸಮಸ್ಯೆಯನ್ನ ಮಂಗಳವಾರ ದಿವಸ ಸಾಲ್ವ್ ಮಾಡ್ಕೊಡ್ತೀನಿ ಸರ್. ಓ ಖಂಡಿತ, ವೆರಿ ಗುಡ್ ವೆರಿ ಗುಡ್. ಆ ಥರನೇ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ಬೇರೆ ಅವಕಾಶಗಳು. ಖಂಡಿತ ಸರ್. ಅಲ್ಲಿ ಮಾಜರಾ ನದಿ ಇದೆ ಸರ್ ಮುಂದೆ, ಅದಕ್ಕೆ ಹಳೆ ಕಾಲದ ಒಂದು ದಾರಿ ಇದೆ ಸರ್. ಅದು ಎಲ್ಲಿದೆ ಅಂತ ಫೈಂಡ್ ಔಟ್ ಮಾಡುವಂತ ಕೆಲಸವನ್ನ ನಾನು ಖಂಡಿತ ರೆವೆನ್ಯೂ ಇಲಾಖೆ ಜೊತೆ ಸೇರಿ ಮಾಡ್ತೀನಿ ಸರ್. ಆಮೇಲೆ ಇಷ್ಟು ವರ್ಷಗಳ ಕಾಲ ಅವರು ಕೂಡ ಜಾಗ ಕೊಟ್ಟಿದ್ದಾರೆ, ಸುಮ್ಮನೆ ಯಾರು ಕೊಡಲ್ಲ. ಸೊ ಹಾಗಾಗಿ ಅದನ್ನ ದಯವಿಟ್ಟು ಸರ್ ದಯವಿಟ್ಟು ಅವರಿಗೆ ನಾವು ಅವರನ್ನೇ ಗೌರವ ಸ್ಥಾನದಲ್ಲಿ ಕೂರಿಸಿ, ಹಿರಿಯ ವ್ಯಕ್ತಿಗಳಿದ್ದಾರೆ ಸರ್, ಹಿರಿಯ ನಾಗರಿಕರಿದ್ದಾರೆ, ಅವರೇ ಆ ಊರಿಗೆ ಒಳ್ಳೇದನ್ನ ಮಾಡಬೇಕು. ಈ ದಿವಸ ಒಳ್ಳೇದು ಮಾಡಿದ್ದಾರೆ. ಖಂಡಿತ ಮುಂದೆ ಕೂಡ ಎಲ್ಲರೂ ಸೇರಿ ಒಂದು ಸೊಲ್ಯೂಷನ್ ಅನ್ನ ಖಂಡಿತವಾಗಿ ತೆಗಿತೀವಿ ಸರ್. ಮಕ್ಕಳಿಗೋಸ್ಕರ ನಾವೆಲ್ಲ ಒಂದಾಗಿ ಒಂದು ಇದು ಕೊಟ್ಟು ಡೆಫಿನೆಟ್ಲಿ ರಿಪಬ್ಲಿಕ್ ಕನ್ನಡ ಕೂಡ ನಿಮ್ ಜೊತೆ ಇರುತ್ತೆ. ಮಲ್ಲಿಕಾರ್ಜುನ್ ಮರಕಲೆ, ದಯವಿಟ್ಟು BO ಸಂಬಂಧಪಟ್ಟವರು ಎಲ್ಲರ ಗಮನಕ್ಕೆ ತಂದು ಏನೆಲ್ಲ ಆಗಬೇಕು ದಯವಿಟ್ಟು ಮಾಡಿಕೊಡಿ. ಆ ಮಕ್ಕಳಿಗೆ ಒಂದು ಶಾಲೆ, ಆ ಶಾಲೆ ಸ್ವಂತವಾಗಿದ್ದರೆ ಶಾಶ್ವತವಾಗಿ ನಮಗೆ ನೆನಪಿರಲಿರುತ್ತೆ. ಒಂದು ವೇಳೆ ನಿಮ್ಮ ಕೈಯಿಂದ ಅದಾದರೆ ಈ ರೋಡ್ನ ಒಂದು ಮಾಡ್ಕೊಟ್ಟಿದ್ದೀವಪ್ಪ, ಆ ಮಕ್ಕಳು ದೊಡ್ಡವರಾಗಿ ಒಂದು ನೆನಪಿಸ್ಕೋತಾರೆ. ಆಗತ್ತಾ ಮಲ್ಲಿಕಾರ್ಜುನ್? ಆಗತ್ತೆ ಅಂತ ಅನ್ಸುತ್ತಾ ನಿಮಗೆ? ಒಂದು ತಾರ್ಕಿಕ ಅಂತ್ಯ ಬರುತ್ತೆ ಅಂತ ಅನ್ಸುತ್ತಾ? ಹೌದು ಜಯಪ್ರಕಾಶ್, ಏನು ಈಗಾಗಲೇ ಅಧಿಕಾರಿಗಳು, ಜನಪ್ರತಿನಿಧಿಗಳು ಅಧಿಕಾರಿಗಳು ಮನಸ್ಸು ಮಾಡೋರು ಯಾವುದೇ ಅಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಅಸಾಧ್ಯ ಇದ್ದಿಂದು ಸಾಧ್ಯ ಮಾಡಿ ತೋರಿಸಬಹುದು. ಈಗಾಗಲೇ ನಾವು ಜಿಲ್ಲಾ ಪಂಚಾಯತ್ CO ಅವ್ರ ಗಮನ ಕೂಡ ತಂದೀವಿ. ಅವ್ರು ಕೂಡ ಡೈನಮಿಕ್ ಆಗಿದ್ದಾರೆ. ಟೋಟಲಿ ಏನದ ಜಿಲ್ಲಾ ಪಂಚಾಯತ್ CO ಇರ್ಬೋದು, ಕ್ಷೇತ್ರ ಶಾಸಕರು ಇರ್ಬೋದು, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಏನಾದ್ರು ಮನಸ್ಸು ಮಾಡಿ ಈಗಾಗಲೇ ಅವ್ರು ವಾಮನ್ ರಾವ್ ಅವ್ರ ಮನವೊಲಿಸಿ ಇನ್ನೊಂದು ಸರಿ ಸರ್ವೆ ಮಾಡಿ ಎಷ್ಟು ಲ್ಯಾಂಡ್ ಬರ್ತದೆ, ಈಗಾಗಲೇ ಅಲ್ಲಿ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಎಷ್ಟಿದೆ, ಅವ್ರ ಡಿಮಾಂಡ್ ಎಷ್ಟಿದೆ, ಅವ್ರ ಜೊತೆ ಚರ್ಚೆ ಮಾಡಿ ಏನದಂದ್ರೆ ಅವ್ರ ಮನವೊಲಿಸಿದ್ರೆ 100% ಆಗ್ತದೆ. ಯಾಕಂದ್ರೆ ಇದು ಇಂದು ನಿನ್ನೆ ರಸ್ತೆ ಎಲ್ಲ ಕಳೆದ ಹಲವು ವರ್ಷ ಐತಿ ಅನ್ನೋದಂದ್ರೆ ಮಕ್ಕಳು ಈಗಾಗಲೇ ಸ್ಕೂಲಿಗೆ ಹೋಗ್ತಾರೆ. ಕಳೆದ 3-4 ವರ್ಷ ಕೆಳಗಡೆ ಹೊಸ ಬಿಲ್ಡಿಂಗ್ ಕೂಡ ರೆಡಿ ಆಗಿದೆ. ಈ ಹಿಂದೆ ಅವರು ಇವರೇ ವಾಮನ್ ರಾವ್ ಅವ್ರ ಗೌರ್ಮೆಂಟ್ ಇಂದ ರಸ್ತೆ ಕೂಡ ಅಲ್ಲಿ CC ರಸ್ತೆ ಕೂಡ ನಿರ್ಮಾಣ ಆಗಿತ್ತು. ಹೀಗಾಗಿ ಇದರಲ್ಲಿ ಅಧಿಕಾರಿಗಳು ಇಚ್ಛಾಶಕ್ತಿ ವಹಿಸಬೇಕು ಮತ್ತು ಜನಪ್ರತಿನಿಧಿಗಳು ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕು. ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ಲರ ಫೋಟೋ ಹಾಕ್ತಾ ಇದ್ದೀನಿ ನೋಡಿ. ಜಗನ್ನಾಥ್ ಶಾಲೆ SDMC ಅಧ್ಯಕ್ಷರು, ಆಮೇಲೆ ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, PDO, ನೀವು ಹೋಗಬೇಕು, ಅಲ್ಲಿಗೆ ಕೂತ್ಕೋಬೇಕು, ಗ್ರಾಮ ಸಭೆಯಲ್ಲಿ ಮಾತಾಡ್ತಾ ಇದ್ದೀರಿ ನೀವು. ಆಮೇಲೆ ಸಲೀಂ ಪಾಷಾ DDPI, ನಿಮಗೆ ಬರಲಿಕ್ಕೆ ಆಗದಿದ್ದರೂ ಕೂಡ ಅದರ ಬಗ್ಗೆ ಗಮನ ಹರಿಸಬೇಕು. ಆಮೇಲೆ ಅಖಿಲಾಂಡೇಶ್ವರಿ ಮೇಡಮ್ BO,
ಅವರು ಕೂಡ ಎಷ್ಟು ವರ್ಷ ಅಂತ ಕೊಡ್ತಾರೆ ಪುಕ್ಷಟೆ? ತುಂಬ ಜನ ಕೊಟ್ಟವ್ರನ್ನ ವಾಪಸ್ ತಗೊಳ್ತಾ ಇದ್ದಾರೆ. ಒಂದು ನಿಮ್ಗೆ ಗೊತ್ತಿರಲಿ ವೀಕ್ಷಕರು, ಒಂದು 18,000 ನನಗೆ ಮೊನ್ನೆ ಲೆಕ್ಕ ಬಂದಿತ್ತು, ಒಂದು 18,000 ಜನ ಶಾಲೆಗೆ ಫ್ರೀ ಬಿಟ್ಕೊಟ್ಟಿದ್ರು ಜಾಗವನ್ನು. ಅಲ್ಲಿ ಶಾಲೆ ಕಟ್ಟಲಾಗಿದೆ. ಈಗ ಅವರ ಕುಟುಂಬಸ್ಥರು ವಾಪಸ್ ಕೇಳ್ತಾ ಇದ್ದಾರೆ. ಎಂಥ ಕಾಲ ಬಂದಿದೆ ನೋಡಿ. ಇನ್ನು ಗಿರೀಶ್ ಬದೋಲೆ ಜಿಲ್ಲಾ ಪಂಚಾಯತ್ CO, ಗೋವಿಂದ ರೆಡ್ಡಿ ಜಿಲ್ಲಾಧಿಕಾರಿಗಳು, ಈಶ್ವರ ಖಂಡ್ರೆ ಉಸ್ತುವಾರಿ ಸಚಿವರು, ರಹೀಂ ಖಾನ್ ಬೀದರ್ ಉತ್ತರ ಶಾಸಕರು ಆದಷ್ಟು ಬೇಗ ಈ ಶಾಲೆಯನ್ನು, ಆ ಶಾಲೆ ರೆಡಿ ಇದೆ, ಆ ರಸ್ತೆಗೆ ವ್ಯವಸ್ಥೆ ಮಾಡಿಕೊಡಿ. ಕೇವಲ ಭರವಸೆಯನ್ನು ಕೊಡಬೇಡಿ. ಅವರು ಏನು ಸುಮ್ಮನೆ ಕೂತ್ಕೊಂಡ್ಬಿಡೋಕ್ಕಾಗತ್ತಾ? ಯಾರು ವಾಮನ್ ರಾವ್ ಅವರು ಪಾಟೀಲ್ ಅವರು, ಅವರಿಗೆ ಅಲ್ಲಿ ಊರಿನ ಹಿರಿಯರಿದ್ದಾರೆ. ನನ್ನ ಜಾಗ ಕಾಂಪನ್ಸೇಷನ್ ಕೊಡಿ, ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಮಾಡುವಂಥ ಕೆಲಸಗಳಾಗಲಿ. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.